6000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಮತ್ತು 100 ವೋಲ್ಟಿಂದ ವೈರ್ಡ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್, 50 ವೋಲ್ಟ್ ವೈರ್ಲೆಸ್ ಚಾರ್ಜಿಂಗ್, 10 ವೋಲ್ಟ್ಸ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್, 5 ವೋಲ್ಟ್ ರಿವರ್ಸ್ ವೈರ್ಡ್ ಚಾರ್ಜಿಂಗ್. ಇದೆಲ್ಲ ಟೆಕ್ನಿಕಲ್ ಆಗತ್ತೆ, ಕೇಳಕ್ಕೆ ಕೆಂಪ, ಆದ್ರೆ ಯೂಸ್ ಏನಿಲ್ಲ. OnePlus 13 ಆಲ್ರೆಡಿ ಲಾಂಚ್ ಆಗ ಬಿಟ್ಟೈತಿ. S25 ಅಲ್ಟ್ರಾ ಲಾಂಚ್ ಆಗೋದ ಬಾಕಿ ಐತಿ. ಲುಕ್ ವೈಸ್ ಎರಡು 1 ನಂಬರ್ ಗಿಚ್ಚಿರೋದಂತ್ರ ಗೊತ್ತೈತಿ. ಎದರ್ದ ಎಷ್ಟು ಉದ್ದ ಐತಿ ಸ್ಮಾರ್ಟ್ ಫೋನ್ ಸ್ಕ್ರೀನ್. OnePlus 13 ಒಳಗೆ LTPO AMOLED Dolby Vision 1 billion ಕಲರ್ಸ್ ಪ್ರೊಡ್ಯೂಸ್ ಮಾಡೋ 120 Hz ರಿಫ್ರೆಶ್ ರೇಟ್, HDR10 ಪ್ಲಸ್ 4500 ನಿಟ್ಸ್ ಇನ್ ದ ಪೀಕ್ ಬ್ರೈಟ್ನೆಸ್. ಅಂದ್ರೆ ಡಿಸ್ಪ್ಲೇ ಕ್ವಾಲಿಟಿ ಟಾಪ್ ನಾಚ್ ಐತಿ. ಹಂಗಂತೇಳಿ ಸ್ಯಾಮ್ಸಂಗ್ ದವ್ರದ್ದು ಕಡಿಮೆ ಇರ್ತೈತಿ. ಡೈನಾಮಿಕ್ LTPO 2X 120 Hz ಇರೋ AMOLED ಡಿಸ್ಪ್ಲೇ ಕೊಡೋದು ಕನ್ಫರ್ಮ್ ಐತಿ. 2600 ನಿಟ್ಸ್ ಇನ್ ದ ಪೀಕ್ ಬ್ರೈಟ್ನೆಸ್ ಇರೋದೈತಿ. ಡಿಸ್ಪ್ಲೇ ಕ್ವಾಲಿಟಿ ವೈಸ್ ನೋಡಕ್ ಹೋದ್ರೆ OnePlus ದವ್ರದ್ದು ಎದಕ್ಕೂ ಕಡಿಮೆ ಅಲ್ಲ. ಅದರ ಬ್ರೈಟ್ನೆಸ್ ವೈಸ್ OnePlus ಹೊಡ್ಕೊಂಡು ಹೋಗ್ತೈತಿ. 6.82 ಇಂಚಸ್ ದ ಸ್ಕ್ರೀನ್ ಐತಪ್ಪ ಅಂತಂದ್ರ 90.7 ಸ್ಕ್ರೀನ್ ಟು ಬಾಡಿ ರೇಷಿಯೋ ಗಿಚ್ಚಿಡಿಸ್ತೈತಿ. OnePlus ದವ್ರ Qualcomm Snapdragon 8 Gen A-Lite ಪ್ರೊಸೆಸ್ ಕೊಟ್ಟ ಬಿಟ್ಟಾರ. ಆದ್ರ ಅದ ಸ್ಯಾಮ್ಸಂಗ್ ದವ್ರದ ಸ್ಯಾಮ್ಸಂಗ್ ಗ್ಯಾಲಕ್ಸಿ 8 Gen 4 ಪ್ರೊಸೆಸರ್ ಇರ್ಬೋದು ಅಂತ ಹೇಳಿ ಕನ್ಫರ್ಮ್ ಐತಿ. ಸ್ಯಾಮ್ಸಂಗ್ ದವ್ರ ಕಡಿಮೆ ಅದಾರ. ಇವರು 8 Gen A-Lite ಪ್ರೊಸೆಸರ್ ಕೊಡ್ತಾರ. ಲಾಂಚ್ ಅಲ್ಲಿ ನೋಡ್ರಿ ಗಿಚ್ ಹಿಡಿಸಿ ಹುಚ್ಚ ಎಪ್ಸೋದ್ ಕ್ಯಾಮ್ರಾ ಸೆನ್ಸರ್, 50 ಮೆಗಾ ಪಿಕ್ಸೆಲ್ಸ್ ಪ್ರೈಮರಿ ಸೆನ್ಸರ್ OIS ಫ್ಯೂಚರ್ ಕೊಟ್ಟಾಗ ಇನ್ನೊಂದು 50 ಮೆಗಾ ಪಿಕ್ಸೆಲ್ಸ್ ಕ್ಯಾಮ್ರಾ ಸೆನ್ಸರ್ 3x ಆಪ್ಟಿಕಲ್ ಜೂಮಿಂಗ್ ಅದು OIS ಕ್ಯಾಮ್ರಾ ಸೆನ್ಸರ್, 50 ಮೆಗಾ ಪಿಕ್ಸೆಲ್ಸ್ 120 ಅಲ್ಟ್ರಾ ವೈಡ್, ಇನ್ನೊಂದು 50 ಮೆಗಾ ಪಿಕ್ಸೆಲ್ಸ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಸೆನ್ಸರ್. OnePlus ದವ್ರದ ಹಿಂಗಾತಪ್ಪ. ಸ್ಯಾಮ್ಸಂಗ್ ಅವ್ರದ 200 ಮೆಗಾ ಪಿಕ್ಸೆಲ್ಸ್ OIS ಕ್ಯಾಮ್ರಾ ಸೆನ್ಸರ್, 10 ಮೆಗಾ ಪಿಕ್ಸೆಲ್ಸ್ ಟೆಲಿಫೋಟೋ OIS ಕೊಟ್ಟಾಗ ಬಂದ್ರೆ 3x ಆಪ್ಟಿಕಲ್ ಜೂಮಿಂಗ್ ಸಪೋರ್ಟ್ ಕೊಡ್ತಾರ. ಇನ್ನೊಂದು 50 ಮೆಗಾ ಪಿಕ್ಸೆಲ್ಸ್ 5x ಆಪ್ಟಿಕಲ್ ಜೂಮಿಂಗ್ OIS ಫೀಚರ್ ಇದ್ಪ. 50 ಮೆಗಾ ಪಿಕ್ಸೆಲ್ಸ್ 120 ಡಿಗ್ರಿ ಇರೋ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ. ಅಂದ್ರೆ ಹಂಗ್ ನೋಡಕ್ ಹೋದ್ರೆ ಸ್ಯಾಮ್ಸಂಗ್ ಅವ್ರ ಕ್ಯಾಮ್ರಾನ ಬೆಸ್ಟ್ ಅನಿಸ್ತೈತಿ. ನಾನಿಲ್ಲೇ ಸ್ವಲ್ಪ ಬಯಸ್ಟ್ ಆಗ್ತೀನಿ. ನನಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೀರೀಸ್ ಭಾಳ ಇಷ್ಟ ಅಪ್ಪ. ನಿಮ್ಗೆ ಯಾವ್ದು ಇಷ್ಟ ಕಮೆಂಟ್ ಮಾಡ್ರಿ. OnePlus ದವ್ರ 32 ಮೆಗಾ ಪಿಕ್ಸೆಲ್ಸ್ ಸೆಲ್ಫಿ ಕೊಟ್ಟಿದ್ರ, ಸ್ಯಾಮ್ಸಂಗ್ ದವ್ರ 12 ಮೆಗಾ ಪಿಕ್ಸೆಲ್ಸ್ ಕೊಟ್ಟಾರ. ಸಾಕೈತಿ, ಭಾಳ ಚಲೋ ಬರ್ತೈತಿ. ಗೊತ್ತಿಲ್ಲಲ್ಲ ಫೋಟೋ ಆಗ ಹೊಡ್ಕೊಂಡು ಇನ್ಸ್ಟಾಗ್ರಾಮ್ ಟ್ವಿಟರ್ ಒಳಗೆ ಹಾಕ್ರಿ, ಮಜಾ ಬರ್ತೈತಿ. ಲೈಕ್ಸ್ ಬಂದು ಜಿಗಿ ಅನಿಸ್ಬಿಡ್ತೈತಿ. ಕ್ಯಾಮ್ರಾ ಸೆನ್ಸರ್ ಚಲೋ ಇರ್ತೈತಿ ಅಂತೇಳಿ ಗೊತ್ತಾಗ್ಬಿಡುತ್ತೆ. ವಿಡಿಯೋ ಕ್ವಾಲಿಟಿ ಯಾವ ರೇಂಜಿಗೆ ಕೊಡ್ಬೇಕು. OnePlus ದವ್ರ 8K ವಿಡಿಯೋ ರಿಕಾರ್ಡಿಂಗ್ 30 FPS ಮತ್ತು 4K ವಿಡಿಯೋ ರಿಕಾರ್ಡಿಂಗ್ 30-60 FPS ಮ್ಯಾಗ ಕೊಟ್ರೆ 1080p ಅಪ್ ಟು 480 FPS ಮ್ಯಾಗ ಕೊಡಕಂತಾರ. ಅಂದ್ರೆ ಅಲ್ಟ್ರಾ ಸೂಪರ್ ವೈಡ್ ಹಂಗೆ ಸ್ಲೋ ಮೋಷನ್ ವಿಡಿಯೋ ನೀವು ಹೆಂಗೆ ಬೇಕಾದಂಗೆ ಮಾಡ್ಕೋಬೋದು. 480 FPS ಏನ್ರು ಹೆಂಗೆ ವಿಡಿಯೋ ಶೂಟ್ ಮಾಡ್ಬೇಕು. ಅದ ಸ್ಯಾಮ್ಸಂಗ್ ಅವ್ರದ 8K ವಿಡಿಯೋ ರಿಕಾರ್ಡಿಂಗ್ 24 ಮತ್ತು 30 FPS ಎರಡು ಆಪ್ಷನ್ ಐತಪ್ಪ. 4K ವಿಡಿಯೋ ರಿಕಾರ್ಡಿಂಗ್ ನಮ್ಗೆ 30 FPS 60 FPS 120 FPS ಕೊಟ್ಟಿದ್ದೈತಿ. ಪರ್ಸ್ನಲಿ ಇದು ಆಪ್ಷನ್ ನನಗೆ ಭಾಳ ಲೈಕ್ ಆಗ್ತೈತಿ. 4K ವಿಡಿಯೋ ರಿಕಾರ್ಡಿಂಗ್ 120 FPS ಇಲ್ಲ 60 FPS ಮಜಾ. ಅದ 1080p ವಿಡಿಯೋ 30-60 to 40 ಮ್ಯಾಗ ಮಾಡ್ಕೋರಿ. ಎಲ್ಲ ಸ್ಮಾರ್ಟ್ ಫೋನ್ ಒಳಗೆ ಲೈಕ್ ಆಗೋದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಮತ್ತು ಅದ್ರ ಕೊಟ್ಟಾಗ ಬರೋ ಚಾರ್ಜಿಂಗ್ ಸಪೋರ್ಟ್. ಆದ್ರೆ ಇಲ್ಲಿ OnePlus ದವ್ರು ಹೊಡ್ಕೊಳ್ಳೋದ ಖಾಯಂ. 6000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಮತ್ತು 100 ವೋಲ್ಟಿಂದ ವೈರ್ಡ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್, 50 ವೋಲ್ಟ್ ವೈರ್ಲೆಸ್ ಚಾರ್ಜಿಂಗ್, 10 ವೋಲ್ಟ್ಸ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್, 5 ವೋಲ್ಟ್ ರಿವರ್ಸ್ ವೈರ್ಡ್ ಚಾರ್ಜಿಂಗ್. ಇದೆಲ್ಲ ಟೆಕ್ನಿಕಲ್ ಆಗತ್ತೆ, ಕೇಳಕ್ಕೆ ಕೆಂಪ, ಆದ್ರೆ ಯೂಸ್ ಏನಿಲ್ಲ. ಸ್ಯಾಮ್ಸಂಗ್ ಒಳಗೆ 5000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ 45 ವೋಲ್ಟಿಂದ ಫಾಸ್ಟ್ ಚಾರ್ಜಿಂಗ್. ಅಯ್ಯೋ ಮಾರಯ್ಯ, ಇವ್ರು ಯಾವತ್ತನ್ನು 30, 25, 45 ಮ್ಯಾಗ ಎದ್ದು ಬರ್ತಾರೋ ಒಂದು ಗೊತ್ತಾಗವಲ್ತ. ಎರಡು ಸ್ಮಾರ್ಟ್ ಫೋನ್ ಬಗ್ಗೆ ಏನೇನು ತುದಿ ಬಂದಿದ್ದ ಎಲ್ಲ ಬಿಟ್ಟು ಇಟ್ಬಿಟ್ಟಿನಿ. ಯಾವ್ದು ನಿಮ್ಗೆ ಲೈಕ್ ಆಗ್ತಿದೆ ಸ್ವಲ್ಪ ಕಮೆಂಟ್ಸ್ ಮಾಡ್ರು, ನೋಡೋಣತ್ತ ಕೇಳೋಣ. ನಿಮ್ಮ ಕಮೆಂಟ್ಸ್ ಕೇಳಾರ್ದ ನನ್ನ ಮನಸ್ಸಿಗೆ ಇಲ್ಲಿ ಅಲ್ಲ ಹಿಂಗೆ ಊಟ ಹೋಗಂಗಿಲ್ಲ. ನಾನಂತರ ವಿಡಿಯೋ ಫುಲ್ ಮಜಾ ತೊಗೊಂಡು ಮಾಡೀನಿ. ಅಷ್ಟ ಮಜಾ ನಿಮ್ಗೆ ನೋಡತ್ತಾಗ ಹೋಗೈತೆ ಅಂತ ತಿಳ್ಕೊಂಡಿನಿ. ಹಂಗಂತಂದ್ರೆ ಒಂದು ಲೈಕ್ ಹೊಡೆದ ಸಬ್ಸ್ಕ್ರೈಬ್ ಹೊಡ್ರಿ, ನಿಮಗೂ ಕುಡಿದ ಆಡಕ್ಕೆ ಸ್ಟಾರ್ಟ. ಇಲ್ಲಿ ತನಕ ವಿಡಿಯೋ ನೋಡ್ಬಿಟ್ರಪ್ಪ, ಭಾಳ ಪುಣ್ಯಾತ್ಮರ ನೀವ, ನನ್ನ ದೈವ ಮನುಷ್ಯರ ನೀವ. ನಾ ಸಿಗ್ತೀನಿ ಇನ್ನೊಂದು ವಿಡಿಯೋ ಕೊಟ್ಟಾಗ. ಈ ವಿಡಿಯೋ ಶೇರ್ ಮಾಡ್ರಿ, ಬಿಡ್ರಿ, ಒಟ್ಟೊಳಗೆ ಮಜಾಳದೊಳಗೆ ಇಡ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.